ನಮಸ್ಕಾರ ಎಲ್ರಿಗೂ. ನಾನು ಚಿಕ್ಕಮಗ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನೆದರ್ಲ್ಯಾಂಡ್ಸ್ ಬಗ್ಗೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ನೆದರ್ಲ್ಯಾಂಡ್ ಬಗ್ಗೆ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೆ ಏನೆಲ್ಲ ತುಂಬ ಡಿಮ್ಯಾಂಡ್ ಜಾಬ್ಸ್ ಇದೆ 2025 ಮತ್ತು ನಿಮಗೆ ಸ್ಯಾಲ್ರಿ ಎಷ್ಟು ಸಿಗ್ಬೋದು ಆನ್ಯುವಲಿ ಅಂತೇಳಿ ಅವರೇಜ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದಮೇಲೆ ಬಂದುಬಿಟ್ಟು ಏನೆಲ್ಲ ವೆಬ್ಸೈಟ್ಸ್ ನೀವು ಅಪ್ಲೈ ಮಾಡಿದರೆ ನಿಮಗೆ ಜಾಬ್ಸ್ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈ ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ, ಸರಿನಾ? ಸೊ ಫಸ್ಟ್ ಬಂದುಬಿಟ್ಟು ಏನೆಲ್ಲ ತುಂಬ ಡಿಮ್ಯಾಂಡ್ಸ್ ಜಾಬ್ಸ್ ಇದೆ ಅಂತ ಅದ್ರ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದ್ರಲ್ಲಿ ಏನಾದ್ರು ನಿಮ್ಮದು ಜಾಬ್ ಕ್ಯಾಟಗರಿ ಇದ್ದರೆ ಅದ್ರಲ್ಲಿ ಅಪ್ಲೈ ಮಾಡ್ಬೋದು. ಖಂಡಿತ ನಿಮಗೆ ಜಾಬ್ ಸಿಗೋ ಸಾಧ್ಯತೆ ಜಾಸ್ತಿ ಇದೆ. ತುಂಬ ಡಿಮ್ಯಾಂಡ್ಸ್ ಇದೆ ಆ್ಯಕ್ಚುಲಿ, ಸರಿನಾ? ಸೊ ಫಸ್ಟ್ ಬಂದು ಇಂದ ಫಿನಾನ್ಸಲ್ಲಿ ನಿಮಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ಒಂದು 3-4 ಇಯರ್ಸ್ ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಒಳ್ಳೆ ಡಿಮ್ಯಾಂಡ್ಸ್ ಇದೆ. ಅದಾದಮೇಲೆ ಹೆಲ್ತ್ ಸೆಕ್ಟರ್ ನಿಮಗೆ ಗೊತ್ತಿರ್ಬೋದು. ಡಾಕ್ಟರ್ ಆಗ್ಬೋದು, ನರ್ಸಸ್ ಆಗ್ಬೋದು. ಸೊ ಅವರೆಲ್ಲ ನಿಮಗೆ ಡೆಂಟಿಸ್ಟ್ ಆಗ್ಬೋದು. ಅದರಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಇಂಜಿನಿಯರ್ಸು, ಸಿವಿಲ್ಸಿಗೆ ಜಾಸ್ತಿ ಡಿಮ್ಯಾಂಡ್ಸ್ ಇದೆ, ಮತ್ತು IT ಫೀಲ್ಡಲ್ಲೂ ತುಂಬ ಡಿಮ್ಯಾಂಡ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದು ಲಾಜಿಸ್ಟಿಕ್ಸಲ್ಲಿ ನಿಮಗೆ ಒಂದು 3-4 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ, ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು. ನೆಕ್ಸ್ಟ್ ಬಂದರೆ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿ ಅಷ್ಟೇ ಸಿಕ್ಕಾಬಳೆ ಡಿಮ್ಯಾಂಡ್ ಇದೆ. ಸೊ ನಿಮ್ಗೆ ಅದರಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಇದ್ದರೆ, ಸೊ ಎಲ್ಲ ಕ್ಯಾಟಗರಿ ಇದರಲ್ಲಿ ಡೆಸಿಗ್ನೇಷನ್ಸ್ ಬರುತ್ತೆ, ಅದು ಇದು ಅಂತೆಲ್ಲ. ಸೊ ನೀವು ಏನು ಕ್ಯಾಟಗರಿಲಿ ಮಾಡಿದ್ರೆ ಖಂಡಿತ ನೀವು ಟ್ರೈ ಮಾಡ್ಬೋದು, ಸರಿನಾ? ನೆಕ್ಸ್ಟ್ ಬಂದು ಅಗ್ರಿಕಲ್ಚರ್ ಕೂಡ ಸಿಕ್ಕಾಬಳೆ ಡಿಮ್ಯಾಂಡ್ಸ್ ಇದೆ. ಸೊ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದೆ, ಇದೆಲ್ಲ IELTS ಎಲ್ಲ ಅವಶ್ಯಕತೆ ಇರಲ್ಲ. ಸೊ ಅಗ್ರಿಕಲ್ಚರ್ಲ್ಲ ಆರಾಮಾಗಿ ನೀವು ಟ್ರೈ ಮಾಡ್ಬೋದು, ಸರಿನಾ? ನೆಕ್ಸ್ಟ್ ಹಾಸ್ಪಿಟಾಲಿಟಿ ಅಂದರೆ ರೀಟೇಲ್ ಆಗ್ಬೋದು, ಮತ್ತು ಇದು ಹೋಟೆಲ್ ಸೆಕ್ಟರ್ಗೆಲ್ಲ ನಿಮಗೆ ಕೆಲಸ ಮಾಡಿ 3-4 ಇಯರ್ಸ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದ್ದರೆ ಸೊ ನೀವು ಖಂಡಿತ ನೀವು ಟ್ರೈ ಮಾಡ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ರಿಯಲ್ ಎಸ್ಟೇಟಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದರಲ್ಲಿ, ಸೊ ಅದರಲ್ಲೂ ಕೂಡ ನೀವು ಟ್ರೈ ಮಾಡ್ಬೋದು. ಅದು ಜಾಸ್ತಿ ಒಂದು ಲಿಮಿಟ್ ಇದೆ. ಸೊ ಅದರಲ್ಲೂ ಕೂಡ ನೀವು ಎಕ್ಸ್ಪೀರಿಯನ್ಸ್ ರಿಯಲ್ ಎಸ್ಟೇಟ್ ಕೂಡ ನೀವು ಟ್ರೈ ಮಾಡ್ಬೋದು, ಸರಿನಾ? ಸೊ ನೆಕ್ಸ್ಟ್ ಬಂದುಬಿಟ್ಟು ಹೇಗೆ ಟ್ರೈ ಮಾಡೋದು ಅಂದರೆ, ಸೊ ನಾನು ವೆಬ್ಸೈಟ್ ಬಂದು ಟಾಪ್ 10 ವೆಬ್ಸೈಟ್ಸ್ ನಿಮಗೆ ನಾನು ಫ್ಲಾಶ್ ಮಾಡ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ಬೋದು, ಸರಿನಾ? ಸೊ ಅದರಲ್ಲಿ ಏನಂದರೆ ನೀವು 10 ವೆಬ್ಸೈಟಲ್ಲಿ ಏನಂದರೆ, ಫಸ್ಟ್ ನೀವು ಹೀರೋ ಫಾರ್ಮೇಟಲ್ಲಿ CV ಮತ್ತು ಕವರ್ ಲೆಟರ್ ರೆಡಿ ಮಾಡ್ಕೊಳ್ಳಿ. ಸೊ ಹೀರೋ ಫಾರ್ಮೇಟ್ CV ಹೇಗೆ ರೆಡಿ ಮಾಡಬೇಕು ಅಂತ ನಾನು ಲಿಂಕ್ ಒಂದು ಕೊಟ್ಟಿರ್ತೀನಿ. ಸೊ ಅದ್ರಲ್ಲೋಗಿ ನೀವು CV ಕ್ರಿಯೇಟ್ ಮಾಡ್ಕೋಬೋದು. ನಿಮ್ದು ಏನೆಲ್ಲ ಎಕ್ಸ್ಪೀರಿಯನ್ಸ್ ಇದೆ ಅದೆಲ್ಲ ಹಾಕಿ, ಸರಿನಾ? ಸೊ ಅದ್ರಲ್ಲೋಗಿ ನೀವು CV ಮತ್ತು ಕವರ್ ಲೆಟರ್ ರೆಡಿ ಆದಮೇಲೆ ನೀವು ನಾನು ಕೊಟ್ಟಿರೋ ವೆಬ್ಸೈಟಲ್ಲಿ ಹೋಗಿ, ಸೊ ನೀವು ಡೈಲಿ ಅಪ್ಡೇಟ್ ಮಾಡ್ತಾ ಬನ್ನಿ. ಸೊ ಲಾಸ್ಟ್ 15 ಡೇಸ್ ಇಲ್ಲ 20 ಡೇಸಲ್ಲಿ ನೀವು ಫಿಲ್ಟರ್ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡು ಲಾಸ್ಟ್ 1 ಮಂತ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದು ಬೆಟರ್ ಅಂತ ಅನಿಸುತ್ತೆ. ಸೊ ಅದ್ರಲ್ಲಿ ಹೋಗಿ ನೀವು ಯಾವ ಡೆಸಿಗ್ನೇಷನ್ ನೀವು ಟೈಪ್ ಮಾಡಿ ಸರ್ಚಲ್ಲಿ ಕೊಟ್ಟರು ನಿಮಗೆ ಖಂಡಿತ ಬರುತ್ತೆ. ಸೊ ಅದ್ರಲ್ಲಿ ಸರ್ಚಲ್ಲಿ ಹೋಗಿ ನೀವು ಟ್ರೈ ಮಾಡ್ಬೋದು. ಅದು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅವ್ರು ವೀಸಾ ಸ್ಪಾನ್ಸರ್ಶಿಪ್ ಮಾಡ್ತಾರೆ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತು ಸ್ಯಾಲ್ರಿ ಎಷ್ಟು ಚೆಕ್ ಮಾಡ್ಕೊಳ್ಳಿ, ಮತ್ತು ಸೊ ಅಕಾಮಿಡೇಷನ್ ಪ್ರೊವೈಡ್ ಮಾಡ್ತಿದ್ದಾರೆ ಅಂತ ಚೆಕ್ ಮಾಡ್ಕೊಳ್ಳಿ, ಮತ್ತು ಏನು ಕ್ವಾಲಿಫಿಕೇಷನ್ ಕೇಳಿದ್ದಾರೆ. ಸೊ ಅದಾದಮೇಲೆ ಬಂದುಬಿಟ್ಟು ಮೇಯ್ನ್ ಏನಂದರೆ ಕ್ವಾಲಿಫಿಕೇಷನ್ ಏನಂತ ಆದ್ಮೇಲೆ ಮತ್ತು IELTS ಏನಾದ್ರು ಕೇಳ್ತಾ ಇದ್ದಾರೆ. ಸೊ ಅದನ್ನು ಕೂಡ ನೀವು ಅದರಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಮದು CV ಮತ್ತು ಕವರ್ ಲೆಟರ್ ನೀವು ಇಮೇಲ್ ID ಕೊಟ್ಟರೆ, ಸೊ ಇಮೇಲ್ ID ಡೈರೆಕ್ಟಾಗಿ ಕಳಿಸಿ. ಇಲ್ಲಾಂದರೆ ಇಮೇಲ್ ID ಇಲ್ಲ ಅಂದರೆ ಅವ್ರ ಕಂಪನಿ ಡೀಟೇಲ್ಸ್ ಕೊಡ್ತು ಅಂದರೆ ಕಂಪನಿಗೆ ಚೆಕ್ ಮಾಡಿ ಸಪ್ರೇಟ್ ಕಂಪನಿ ನೀವು ಸರ್ಚ್ ಮಾಡಿದರೆ ಅದರಲ್ಲಿ ಕೆರಿಯರ್ಸಲ್ಲಿ ಪೇಜಿಗೆ ಹೋಗಿ ಸೊ ನೀವು ಅಪ್ಲೈ ಮಾಡ್ಬೋದು. ಸೊ ಅದು ಬೆಸ್ಟ್ ಆಪ್ಷನ್. ನೀವು ಸುಮ್ಮನೆ ರ್ಯಾಂಡಮ್ ಆಗಿ ಎಲ್ಲದಕ್ಕೂ ಸಿಕ್ಕಿದ್ದಕ್ಕೆಲ್ಲ ಹಾಕ್ಬೇಡಿ. ಪೂರ್ತಿ ಎಲ್ಲ ಅದನ್ನೆಲ್ಲ ಚೆಕ್ ಮಾಡಿಕೊಂಡು, ಸೊ ಅದಕ್ಕೆ ತಕ್ಕನಂಗೆ ನೀವು CV ಮತ್ತು ಕವರ್ ಲೆಟರ್ ರೆಡಿ ಮಾಡಿ, ಅದಾದಮೇಲೆ ನೀವು ಸೊ ಅಪ್ಲೈ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರ್ಯಾಂಡಮ್ ಅಪ್ಲೈ ಮಾಡಿ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ, ಸರಿನಾ? ಸೊ ಅದಷ್ಟೇ. ಮತ್ತು ಅದಾದಮೇಲೆ ಬಂದುಬಿಟ್ಟು ಇಲ್ಲಿ ಅವ್ರ ಸ್ಯಾಲ್ರಿ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಸ್ಯಾಲ್ರಿ 2025 ಬಂದುಬಿಟ್ಟು 41,000 ಯೂರೋಸ್ ಅಂದರೆ ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಅದು ಅವರೇಜ್ ಸ್ಯಾಲ್ರಿ. ಇದು ಡಿಪೆಂಡ್ಸ್ ನೀವು ಏನು ಪೊಸಿಷನ್ಗೆ ಅಪ್ಲೈ ಮಾಡಿದರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಮಂತ್ಲಿ ನೋಡ್ಲಿಕ್ಕೆ ಹೋದರೆ 3,400 ಯೂರೋಸ್ ಇದೆ ನಿಮಗೆ ಪರ್ ಮಂತ್. ಅದು ಡಿಪೆಂಡ್ಸ್ ನಿಮ್ಗೆ ಏನು ಡಿಸಿಗ್ನೇಷನ್ನು ಮತ್ತು ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗಿರುತ್ತೆ, ಸರಿನಾ? ಸೊ ನಿಮ್ಗೆ ಏನಾದ್ರು ಎಲ್ಲ ಜಾಬ್ ಆಫರ್ ಸಿಕ್ತು ಅಂದರೆ ಆಮೇಲೆ ಅದು ಈಸಿ. ತುಂಬ ವೀಸಾ ಪ್ರೋಸೆಸ್ ಟೈಮ್ ಬಂದ್ಬಿಟ್ಟು ನಿಮಗೆ 2 ವೀಕ್ಸಿಂದ 3 ಮಂತ್ಸ್ವರೆಗೆ ಆಗುತ್ತೆ. ಡಿಪೆಂಡ್ಸ್ ನೀವು ಯಾವ ವೀಸಾ ಅಪ್ಲೈ ಮಾಡ್ತಾಯಿರೋ ಅದು ಯಾವ ಥರ ಅಂತ. ಸೊ ನೆಕ್ಸ್ಟ್ ಮೇಯ್ನ್ ನೀವು ಫೋಕಸ್ ಏನಕ್ಕೆ ಮಾಡಬೇಕಾಗಿರೋದಂದರೆ, ನೀವು ಜಾಬ್ ಆಫರ್ ಲೆಟ್ರ್ ನೀವು ತೊಗೊಳ್ಳಿಕ್ಕೆ ಫೋಕಸ್ ಮಾಡಿ, ಅದೇ ಮೇಯ್ನು. ಸೊ ನೀವು ಒನ್ಸ್ ನಿಮ್ಮ ಜಾಬ್ ಆಫರ್ ಲೆಟ್ರ್ ಸಿಕ್ತು ನಿಮಗೆ ಎಂಪ್ಲಾಯರೇ ನಿಮಗೆ ಗೈಡ್ ಮಾಡ್ತಾರೆ. ಸೊ ಯಾವ ಥರ ಎಲ್ಲ ವೀಸಾ ಅಪ್ಲೈ ಮಾಡಲಿಕ್ಕೋಸ್ಕರ, ಸರಿನಾ? ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ಸೊ ಈ ವಿಡಿಯೋ ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.